ಕಮಿಷನ್ ಆರೋಪಗಳನ್ನು ಒಬ್ಬರು ಮೇಲೆ ಮಾಡ್ತಾರೆ ನಿಜ. ಆದರೆ ಈ ಪಕ್ಷದ ಅಧ್ಯಕ್ಷರೇ ಶಾಸಕಿ ಮೇಲೆ ಮಾಡಿಬಿಟ್ರೆ ಅದೇ ನೋಡಿ ರಾಯಚೂರಲ್ಲಿ ಆಗಿರೋದು. ತಾಲೂಕು JDS ಅಧ್ಯಕ್ಷ JDS ಶಾಸಕಿ ಮೇಲೆ ನೇರವಾದಂಥ ಆರೋಪ ಮಾಡ್ತಾರೆ. 47ರಷ್ಟು ಕಮಿಷನ್ ಆರೋಪ ಮಾಡಿದ್ದಾರೆ. ಪ್ರತಿ ಕಾಮಗಾರಿನಲ್ಲೂ ಕೂಡ ಕರೆಮ್ಮ 47% ತಗೋತಾರೆ ಅನ್ನುವಂಥದ್ದು ಅವರ ನೇರ ಆರೋಪ. ಯಾರು ಮಾಡಿರೋದು? ತಾಲೂಕು JDS ಅಧ್ಯಕ್ಷ ನೇರವಾಗಿ ತಮ್ಮ ಶಾಸಕಿಯ ವಿರುದ್ಧವೇ ಆರೋಪ ಮಾಡಿದ್ದಾರೆ. ದೇವದುರ್ಗ ತಾಲೂಕು JDS ಅಧ್ಯಕ್ಷರು ಬುಡ್ಡನಗೌಡ ಈ ರೀತಿ ಆರೋಪ ಮಾಡಿದ್ದಾರೆ. ಬುಡ್ಡನಗೌಡ ಆರೋಪವನ್ನು ಶಾಸಕಿ ತಳ್ಳಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನನಗೇನಂತ ದರಿದ್ರತನ ಬಂದಿಲ್ಲ ಅಂತ ಕೂಡ ಶಾಸಕಿ ಹೇಳಿದ್ದಾರೆ. ನಾನೊಂದು ಒಂದು ಪೈಸೆಯನ್ನು ಕೂಡ ಕಮಿಷನ್ ಪಡೆದಿಲ್ಲ, ಅಂಥ ದರಿದ್ರತನ ನನಗಿಲ್ಲ ಅಂದಿದ್ದಾರೆ ಕರೆಮ್ಮ. ಎಲ್ಲ ಕಳ್ಕೊಂಡು ರಾಜಕೀಯಕ್ಕೆ ಬಂದಿರೋದು ನಾನು, ಅಂಥ ದರಿದ್ರತನ ನನಗೇನು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ 5-6 ಮಂದಿ ಚುನಾವಣೆ ಆದರೂ ಕೂಡ JDSನಾಗೆ 6 5 ಮಂದಿ ಗೆದ್ದಾರ. ಈ ಶಿವನಗೌಡರು ಇರ್ಬೋದು, ಇನ್ನೊಬ್ಬರು ಕಾಂಗ್ರೆಸ್ನವ್ರು ಗೆದ್ದಿರೋರು ಇರ್ಬೋದು. ವೈಯಕ್ತಿಕ ಈಗ ಉದಾಹರಣೆ ಈಗ ತಾಲೂಕಾ ಮಡಿಕೇಳದಾಗಿರ್ಬೋದು, ಅವ್ರ ವೈಯಕ್ತಿಕ ಅಭಿವೃದ್ಧಿ ಅಂದರೆ ಇನ್ನೊಬ್ರು ಯಾವುದೇ ಆ ಕಮ್ಯುನಿಟಿಗೆ ಯಾವುದೇ ನಾಯಕನ ಬೆಳೆಸಿಲ್ಲ, ಇನ್ನೊಬ್ಬರನ್ನ ಬೆಳೆಸಿಲ್ಲ. ಇತಿಹಾಸ ತೆಗೆದು ನೋಡಿರ್ಬೇಕಿದ್ರೆ ಪಕ್ಷನಂತೂ ಯಾವ ಪಕ್ಷದಿಂದ ಗೆದ್ದಾರ ಆ ಪಕ್ಷ ಖಲಾಸ ಆಗೋದು. ವಿಶೇಷವಾಗಿ ನಮ್ಮ JDS ಖಲಾಸ ಆಗೋಗ್ಯದ. ಅದಕ್ಕೆ ನಾನೊಬ್ಬ ಅಧ್ಯಕ್ಷನಾಗಿ ಹಲವಾರು ಭರವಸೆಗಳು ಕೊಟ್ಟು ಜನರಿಗೆ ನನ್ನ ಮಾತಿನ ಮೇರೆಗೆ ಇವತ್ತು ಗೆದ್ದಿರೋ ಕರಿಯಮ್ಮನವ್ರು ಇರ್ಬೋದು, ಹಿಂದಕ್ಕೂ ಇರ್ಬೋದು, ನನ್ನ ನಂಬಿಕೊಂಡು ಹಲವಾರು ಮಂದಿ ಜೀವ ಒತ್ತಿಟ್ಟು ಚುನಾವಣೆ ಮಾಡಿ ಗೆದ್ದಿವಿ ಕಾರಣ ಆಗ್ಯಾರ. ಇವತ್ತು ಒಬ್ಬರನ್ನು ಕೂಡ ಒಂದೇ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ಅವರಲ್ಲಿ ಇಲ್ಲ, ಕರಿಯಮ್ಮನವರಲ್ಲಿಲ್ಲ. ಅಲ್ಲ, ಯಾರು ದುಡ್ದವ್ರು, ನನ್ನ ಪಕ್ಷಕ್ಕೆ ದುಡ್ದವ್ರು, ನನ್ನ ನಾಯಕರು. ಉದಾಹರಣೆಗೆ ನನ್ನ ಜೊತೆ ಕರಿಯಮ್ಮ MLA ದೇವದುರ್ಗದ ಶಾಸಕಿ. ಬಟ್ ಹಿಂದಿನವರು ಕೂಡ ಇವತ್ತು ದೇವದುರ್ಗದ ಮತದಾರರ ಋಣ ತೀರಿಸಬೇಕಂದ್ರೆ ದೇವೇಗೌಡರ ಹೆಸರು ಹೇಳಿ ಗೆದ್ದದು ದೇವೇಗೌಡರ. ಕರೆಮ್ಮ ಇದೆಲ್ಲವನ್ನೂ ಕೂಡ ತಳ್ಳಿ ಹಾಕಿದ್ದಾರೆ. ನನಗೇನಂಥ ದರಿದ್ರತನ ಬಂದಿಲ್ಲ ಅಂದಿದ್ದಾರೆ ಕರೆಮ್ಮ. ಒಂದು ಪೈಸೆ ನಾನು ತಗೊಳ್ಳೋದಿಲ್ಲ ನಾನು. ಅಂಥ ಒಂದು ದರಿದ್ರ ನನಗೆ ಬಂದಿಲ್ಲ. ಯಾಕಂದರೆ ನಾನು ಎಲ್ಲನೂ ಕಳ್ಕೊಂಡು ರಾಜಕಾರಣಕ್ಕೆ ಬಂದೀನಿ. ಇದ್ದದ್ದೆಲ್ಲದನ್ನು ಕಳ್ಕೊಂಡು ರಾಜಕಾರಣಕ್ಕೆ ಬಂದೀನಿ. ಎಲ್ಲ ನೋಡೀನಿ ನಾನು. ದುಡ್ಡು ನೋಡೀನಿ, ಬಂಗಾರ ನೋಡೀನಿ, ಒಳ್ಳೆ ಊಟ ನೋಡೀನಿ, ಕಾರ್ ನೋಡೀನಿ, ಎಲ್ಲ ಮೊದಲೇ ನೋಡಿಬಿಟ್ಟೀನಿ ನಾನು. ಎಲ್ಲ ಕಳ್ಕೊಂಡು ರಾಜಕಾರಣಕ್ಕೆ ಬಂದೀನಿ. ಇನ್ನೊಬ್ಬ ಕಾರ್ಯಕರ್ತರು ಬಾಯ್ಬಿಡಿ ಅಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಅಂತ ಸಣ್ಣತನಕ್ಕೆ ನಾನು ಹೋಗೋದನ್ನಿಲ್ಲ. ಅವ್ರು ಏನು ಆರೋಪ ಮಾಡಿದ್ರು ದೇವ್ರು ನೋಡ್ಕೊಂತಾನೆ. ನನ್ನ ಕಾರ್ಯಕರ್ತರು ಹೇಳಿ ಅವ್ರು ಏನಮ್ಮ ನನ್ನಲ್ಲಿ ಇಷ್ಟು ಇಸ್ಗಂದಿಲ್ಲ ಅಂತ ಬಂದು ನನಗೆ ಮಾತಾಡಲಿ. ಸುಳ್ಳು ಮಾತಾಡಿದರೆ ಇದು ಯಾವ ನ್ಯಾಯ ಅಂತ ನಾನು ಹೇಳ್ತೀನಿ. ಇನ್ನು ಸೂರ್ಯ ಚಂದ್ರ ಇರೋ ತನಕನೂ ಕೂಡ ನಾನು JDS ಅಲ್ಲಿ ಇರ್ತೀನಿ, ಪಕ್ಷ ಬಿಡುವಂಥ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ ಕರೆಮ್ಮ. ಹಿಂದೆ ನನಗೆ ಟಿಕೆಟ್ ತಪ್ಪಿತ್ತು, ಆವತ್ತೇ ನಾನು ಪಕ್ಷ ಬಿಡಲಿಲ್ಲ, ಇನ್ನು ಈಗ ಬಿಡ್ತೀನಾ ಅಂತ ಕೇಳಿದ್ದಾರೆ ಶಾಸಕಿ. ಇಲ್ಲಿ ಪಕ್ಷಕ್ಕೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಎಲ್ಲ ಹೋದ ರಾಜಕಾರಣಿಗಳನ್ನು ನೀವು ನೋಡಿರಿ. ನನಗೆ 2018ನೇ ಇಸ್ವಿಯಲ್ಲಿ ಟಿಕೆಟ್ ತಪ್ಪಿತ್ತು ನನಗೆ. ಯಾಕಂದರೆ ನಾನು ಉಪಚುನಾವಣೆಯಲ್ಲಿ ನಾನು ಸೋತ ಮೇಲೆ ನಾನು ಸಂಘಟನೆ ಮಾಡಿದ್ದೆ, ಪಕ್ಷ ಸಂಘಟನೆ ಮಾಡಿದ್ದೆ. ಆದರೆ ಆ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ದುಷ್ಟಶಕ್ತಿಗಳು ನನಗದು ಟಿಕೆಟ್ ತಪ್ಪಿದಾಗ ನಾನು ಹೋಗ್ಬೋದಾಗಿತ್ತಲ್ಲ. ನಾನು ಅವಾಗೇ ಹೋಗ್ಲಾರ್ದಕ್ಕಿ ಅವ್ರ ಆಶೀರ್ವಾದ ಅದ, ಅವ್ರ ಜನರ ಋಣ ಅದ, JDS ಋಣ ಅದ, ನನಗೆ ಕುಮಾರಣ್ಣವ್ರವ್ರ ಆಶೀರ್ವಾದ ಅದ, ಅವ್ರ ಋಣ ಅದ. ಅವ್ರು 3 ದಿನ ಬಂದು ಇದು ಜನತಾ ಜಲಧಾರೆ ಮತ್ತು ಇವೆಲ್ಲ ಕಾರ್ಯಕ್ರಮಗಳು ಮಾಡಿ ಜನರಿಗೆ ಓಟ್ ಗೆಲ್ಸ್ರಿ ಅಂತ ಹೇಳ್ಯಾರ. ಅವ್ರ ಋಣ ಅದ. ದೇವೇಗೌಡರು ಬಂದು ಕೇಳ್ಕೊಂಡಾರ, ಅವ್ರ ಋಣ ಅದ. ನಾನು ಯಾವುದೇ ಕಾರಣಕ್ಕೆ ಸೂರ್ಯಚಂದ್ರ ಇರೋವರೆಗೂ ನಾನು JDSನಾಗೆ ಇರೋಕ್ಕೆ ಯಾರು